Hello guys, welcome to my YouTube channel and welcome to my first video. Directly let's step into your content. Okay, let's go. ಆವತ್ತು ಏಪ್ರಿಲ್ 22 ಅರೌಂಡ್ ಮಾರ್ನಿಂಗ್ 10 o'clock ಸೌತ್ ಬೆಂಗಳೂರು ಅಂಜನಾಪುರದಲ್ಲಿ ಒಂದು ಡಬಲ್ ಬೆಡ್ರೂಮ್ ಫ್ಲ್ಯಾಟಿಂದ ಸ್ಮೋಕ್ ಹೊರಗಡೆ ಬರ್ತಾ ಇದೆ ಹಾಗೂ ಯಾರೋ ಜೋರಾಗಿ ಕಿರ್ಚ್ತಾ ಇರೋ ಸೌಂಡು ಬರ್ತಾ ಇದೆ. ನೇಬರ್ಸ್ಗೆ ಆ ಸೌಂಡ್ ಕೇಳಿಸಿ ಇಮಿಡಿಯೇಟಾಗಿ ಆ ಮನೆಗೆ ಬರ್ತಾರೆ. ನೇಬರ್ಸ್ ಎಲ್ಲ ಒಳಗಡೆ ಹೋದಾಗ ಶಾಕ್ ಆಗ್ತಾರೆ, ಯಾಕಂದರೆ ಒಬ್ಬ ಪರ್ಸನ್ ಚೇರ್ ಮೇಲೆ ಕೂತ್ಕೊಂಡು ಫುಲ್ ಫೈರಲ್ಲಿ ಬರ್ನ್ ಆಗ್ತಾ ಇರ್ತಾನೆ. ಆವಾಗ ಜನ ಎಲ್ಲರೂ ಗಾಬರಿಯಾಗಿ ಆ ಫೈರ್ನ ಆಫ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆಗಾಗಲೇ ಆ ಪರ್ಸನ್ ಬಾಡಿ ಎಲ್ಲ ಕಂಪ್ಲೀಟಾಗಿ ಫೈರಿಂದ ಸುಟ್ಟೋಗಿತ್ತು. ಅದೇ ಟೈಮಲ್ಲಿ ಒಂದು ಹುಡುಗಿ ಬಾತ್ರೂಮಿಂದ ಓಡಿ ಬಂದು ಜೋರಾಗಿ ಕಿರಿಸ್ತಾಳೆ, ಜೋರಾಗಿ ಅಳ್ತಾ ಇರ್ತಾಳೆ. ಆಗ ಅವಳು ಆ ಬರ್ನ್ ಆಗ್ತಿರೋ ಪರ್ಸನ್ ಹತ್ರ ಹೋಗೋಕ್ಕೆ ಟ್ರೈ ಮಾಡ್ತಾಳೆ. ಬಟ್ ನೇಬರ್ಸ್ ಎಲ್ಲ ಅವಳನ್ನ ತಡೀತಾರೆ. ಈ ಘಟನೆ ಆದಮೇಲೆ ಪೊಲೀಸರ ಎಂಟ್ರಿ ಆಗುತ್ತೆ. ಆ್ಯಂಬುಲೆನ್ಸ್ ಹಾಗೂ ಪೊಲೀಸ್ ಬರ್ತಾರೆ. ಆಗಷ್ಟಕ್ಕಾಗಲೇ ಆ ಪರ್ಸನ್ ಸಂಪೂರ್ಣವಾಗಿ ಬರ್ನ್ ಆಗಿರ್ತಾನೆ ಹಾಗೂ ಸತ್ತೋಗಿರ್ತಾನೆ. ಹಾಗಾಗಿ ಪೊಲೀಸರು ಆ್ಯಸ್ ಯೂಶುವಲ್ ಆಗಿ ಅವರ ಇಂಟ್ರಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಸೀನ್ಗಳಲ್ಲಿ ಬರೋದು 2 ಕ್ಯಾರೆಕ್ಟರ್ಸ್. ಆ 2 ಕ್ಯಾರೆಕ್ಟರ್ಸ್ ಬಗ್ಗೆ ನಿಮಗೆ ಒಂದು ಸಿಂಪಲ್ ಇಂಟ್ರೋ ಕೊಡ್ತೀನಿ. ಒಬ್ಬ ಬಂದು ಮೇಲ್ ಕಿರಣ್ ಅಂತ, ಏಜ್ ಬಂದು 27 ಆ್ಯಂಡ್ ಒಬ್ಬ ಮಹಿಳೆ, ಶಿ ಈಸ್ ಗರ್ಲ್ ಫ್ರೆಂಡ್ ಆಫ್ ಕಿರಣ್, ಅವಳ ಹೆಸರು ಪ್ರೇರಣಾ. ಇವರಿಬ್ಬರು ಸೇಮ್ ಟೆಲಿಕಾಮ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಆ್ಯಂಡ್ ಹಾಗೆ 2 years ಆಫ್ ರಿಲೇಷನ್ಶಿಪ್ಪಲ್ಲಿ ಕೂಡ ಇರ್ತಾರೆ. ಪೊಲೀಸ್ ಅವರು ಸ್ಟ್ರಿಕ್ಟಾಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಪ್ರೇರಣಾನ ಕೇಳ್ತಾರೆ. ಪ್ರೇರಣಾ ಹೇಳ್ತಾಳೆ, ಸರ್, ಕಿರಣ್ ಸೂಸೈಡ್ ಮಾಡ್ಕೊಂಡಿದ್ದು, ಅವನಿಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು. ನಾನು ಆ ಟೈಮಲ್ಲಿ ಬಾತ್ರೂಮಲ್ಲಿದ್ದೆ. ನಾನು ಹೊರಗಡೆ ಬಂದು ನೋಡಿದಾಗ ಈ ರೀತಿ ಸೂಸೈಡ್ ಮಾಡ್ಕೊಂಡಿದ್ದ ಅಂತ ಅವಳು ಹೇಳಿದ್ದು ಒಂದು ಕನ್ಫ್ಯೂಷನ್ ಇದು. ಬಟ್ ಇಲ್ಲೇ ಇರೋದು ಒಂದು ಟ್ವಿಸ್ಟ್ ಲಾಸ್ಟಲ್ಲಿ ರಿವೀಲ್ ಆಗಿದೆ. ಇನ್ನೊಂದು ಟ್ವಿಸ್ಟ್ ನೋಡ್ಬೋದು. ನೇಬರ್ಸ್ ಗಮನಿಸ್ತಾರೆ ಇದನ್ನ. ಯಾವಾಗ ನೇಬರ್ಸ್ ಅವರು ಆ ಸ್ಮೋಕ್ ಮತ್ತು ಕಿರ್ಚಾಟದಿಂದ ಕೇಳ್ಕೊಂಡು ಒಳಗಡೆ ಬರ್ತಾರೆ, ಆ ನೇಬರ್ಸ್ ಗಮನಿಸಿದ್ದೇನೆಂದರೆ ಯಾವುದೇ ಪರ್ಸನ್ ಆಗಲಿ ಸಣ್ಣ ಪೇನ್ ಆದ್ರೇ ಬಾಡಿ ಮೂಮೆಂಟ್ಸ್ ಕಾಣ್ತವೆ, ಏನೋ ಅಲ್ಗಾಡೋದಾಗಲಿ ಏನಾಗುತ್ತೆ. ಬಟ್ ಅವ್ರು ಬಂದು ನೋಡಿದಾಗ ಒಬ್ಬ ಪರ್ಸನ್ ಬರ್ನ್ ಆಗ್ತಿದ್ದಾನೆ, ಬಟ್ ಅವ್ನ ಬಾಡಿಯಲ್ಲಿ ಏನೂ ಮೂಮೆಂಟ್ ಇಲ್ಲ. ಈ ಒಂದು ಪಾಯಿಂಟ್ ಇಟ್ಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ನ ಇನ್ನೂ ಸ್ಟ್ರಾಂಗಾಗಿ ಮಾಡ್ತಾರೆ. ಬಿಕಾಸ್ ಯೂಶ್ವಲಿ ಯಾರಿಗಾದರೂ ಸಣ್ಣ ಪೇನ್ ಆದ್ರೂ ಚಿಕ್ಕ ಮೂಮೆಂಟ್ ಆದರೂ ಇರುತ್ತೆ. ಬಟ್ ಆ ರೀತಿ ಫುಲ್ ಫೈರಲ್ಲಿ ಬರ್ನ್ ಆಗೋ ವ್ಯಕ್ತಿ ಸ್ವಲ್ಪನೂ ಮೂಮೆಂಟ್ ಇಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಕುಂತಿದ್ದಾನೆ ಅಂದರೆ ಈ ವಿಷಯನ ಆಲೋಚನೆ ಮಾಡಲೇಬೇಕು. ದಟ್ಸ್ ವೈ ಈ ಪಾಯಿಂಟ್ ಇಟ್ಕೊಂಡು ಪೊಲೀಸರು ಇವನ್ ಮೋರ್ ಇಂಟ್ರಾಗೇಷನ್ ಇವನ್ ಮೋರ್ ಸ್ಟ್ರಾಂಗ್ ಮಾಡಿ. ಪೊಲೀಸರಿಗೂ ಇನ್ನೊಂದು ಸಸ್ಪಿಷಿಯಸ್ ಆಗಿ ಅನಿಸೋದೇನೆಂದರೆ, ಆ ಒಂದು ಸ್ಮೋಕ್ ಹಾಗೂ ಆ ಒಂದು ಕಿರ್ಚೋದೇನಿದೆ ಹೊರಗಡೆ ಇರೋ ನೇಬರ್ಸ್ಗೆ ಕೇಳಿಸಿ ಅವರು ಒಳಗಡೆ ಬಂದಿದ್ದಾರೆ. ಬಟ್ ಆ ಹುಡುಗಿ ಬಾತ್ರೂಮಲ್ಲಿರೋರಿಗೆ ಕೇಳಿಸಿಲ್ವಾ ಅನ್ನೋದು ಒಂದು ಪಾಯಿಂಟ್. ಈ 2 ಪಾಯಿಂಟ್ಗಳು ಇಟ್ಕೊಂಡು ಪೊಲೀಸರು ಡೀಪ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಸತ್ಯ ಹೊರಗಡೆ ಬರುತ್ತೆ. ಅದೇನಪ್ಪ ಅಂದರೆ, ಪ್ರೇರಣಾ ಅಂದರೆ ಕಿರಣ್ನ ಗರ್ಲ್ ಫ್ರೆಂಡೇ ಅವನನ್ನು ಮರ್ಡರ್ ಮಾಡಿದ್ಲು ಅಂತ. ರೀಸನ್ ಏನಪ್ಪ ಅಂದರೆ ಟಾಕ್ಸಿಕ್ ರಿಲೇಷನ್ಶಿಪ್, 2 years ಲವ್. ಬಟ್ ಸಡನ್ ಚೇಂಜಸ್ಸಿಂದ ಏನಾಯ್ತು ಗೊತ್ತಿಲ್ಲ. ಪ್ರೇರಣಾ ಲಿಟಲ್ ಪೊಸೆಸಿವ್, ಹಾಗೆ ಕಿರಣ್ ಅನ್ನೋನು ಲಿಟಲ್ ನೆಗ್ಲೆಕ್ಟಿಂಗ್, ಏನಂತೀರ, ಯಾವುದಕ್ಕೂ ನೆಗ್ಲೆಕ್ಟ್ ಮಾಡೋನು, ಎಲ್ಲದಕ್ಕೂ ಸ್ವಲ್ಪ ನೆಗ್ಲಿಜೆನ್ಸ್ ಜಾಸ್ತಿ ಅಂತಲೇ ಹೇಳ್ಬೋದು. ಕೆಲವು ದಿನ ಬರ್ತಾ 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 ಡಿಸ್ಟೆನ್ಸ್ ಜಾಸ್ತಿ ಆಯಿತು. ಮತ್ತು ಕಿರಣ್ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಮತ್ತೆ ರೀಕನೆಕ್ಟ್ ಆಗ್ತಾನೆ. ಅವಳ ಬರ್ತ್ಡೇ ಪಾರ್ಟಿಯಲ್ಲಿ ತೆಗೆಸ್ಕೊಂಡಿರೋ ಫೋಟೋಸ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಲೋಡ್ ಮಾಡ್ತಾನೆ. ಆ ಅಪ್ಲೋಡ್ ಮಾಡಿರೋ ಫೋಟೋಸ್ನೆಲ್ಲ ಪ್ರೇರಣಾ ನೋಡ್ಬಿಟ್ಟು ರೆಗ್ಯುಲರ್ ಆಗಿ ದಿನಾಲೂ ಮನೆಯಲ್ಲಿ ಈ ಒಂದು ವಿಷಯದ ಬಗ್ಗೆ ಫೈಟ್ ನಡೀತಾ ಇರುತ್ತೆ. ಅದೇ ಸಮಯದಲ್ಲಿ ಈ ಟೈಮಲ್ಲಿ ಪ್ರೇರಣಾನು ಮ್ಯಾರೇಜ್ ಪ್ರಪೋಸಲ್ ಇಡ್ತಾಳೆ. ಬಟ್ ಕಿರಣ್ ಆ ಒಂದು ವಿಷಯನ ನೆಗ್ಲೆಕ್ಟ್ ಮಾಡ್ತಾನೆ. ಈ ಕಾರಣದಿಂದ ಪ್ರೇರಣಾಗೆ ತುಂಬ ಕೋಪ ಬರುತ್ತೆ ಇದ್ರ ಮೇಲೆ. ಡಾರ್ಕ್ ಟ್ರೂತ್ ಏನಂದರೆ, ಪ್ರೇರಣಾ ಈ ಒಂದು ವಿಷಯದಿಂದ ಅವಳ ಮೈಂಡ್ನಲ್ಲಿ ಕಿರಣ್ ಮೇಲೆ ಹೇಟ್ರೇಟ್ ತುಂಬ ಜಾಸ್ತಿ ಆಗುತ್ತೆ. ಅದು ಎಲ್ಲಿವರೆಗೆ ಬರುತ್ತೆ ಅಂದರೆ ಅವನ್ನ ಸಾಯಿಸೋಣ ಅನ್ನೋವರೆಗೂ ಬರುತ್ತೆ. ಕೊನೆಯಲ್ಲೂ ಅವಳು ಡಿಸೈಡ್ ಆಗ್ತಾಳೆ ಅವನ್ನ ಕಿರಣ್ ಅನ್ನೋನ್ನ ಸಾಯಿಸಲೇಬೇಕಂತ. 1 to 3 days ಪ್ಲ್ಯಾನ್ ಮಾಡ್ತಾಳೆ.
ಮತ್ತು ಆನ್ಲೈನಲ್ಲಿ ಸರ್ಚ್ ಮಾಡ್ತಾಳೆ ಹೌ ಟು ಕಿಲ್ ಎ ಪರ್ಸನ್ ಅಂತ. ಸಿ ವೆನ್ ಇಟ್ ಕಮ್ಸ್ ಟು ಗುಡ್ ಥಿಂಗ್ ಅಂದರೆ ಒಳ್ಳೆ ವಿಷಯಕ್ಕಾಗಿ ಸೋಷಿಯಲ್ ಮೀಡಿಯಾನ ರೆಫರ್ ಮಾಡೋದು ತಪ್ಪೇ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ದೀಸ್ ಟೈಪ್ ಆಫ್ ಕೇಸಸ್, ಪೆಟ್ರೋಲ್ ರೋಪ್ ಮತ್ತು ಹ್ಯಾಂಡ್ ಕವ್ಸ್ ಯಾವುವು ಬೇಕು ಒಬ್ಬ ಪರ್ಸನ್ನ ಕಿಲ್ ಮಾಡೋಕ್ಕೆ, ಅವೆಲ್ಲ ಸಾಮಗ್ರಿಗಳನ್ನ ಆನ್ಲೈನ್ ಮುಖಾಂತರನೇ ಆರ್ಡ್ರ್ ಮಾಡ್ತಾಳೆ. ಫೈನಲಿ ಆ ಎಕ್ಸಿಕ್ಯೂಷನ್ ಡೇ ಬಂದೇ ಬಿಡ್ತು. ದಟ್ಸ್ April 22. ಪ್ರೇರಣಾ ಬೇರೆ ನಂಬರಿಂದ ಕಿರಣ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು ಈ ರೀತಿ ಹೇಳ್ತಾಳೆ, ಮನೆಗೆ ಬಾ, ನಾನೊಂದು ವಿಷಯ ಮಾತಾಡ್ಬೇಕು ನಿನ್ನ ಹತ್ರ, ಮತ್ತೆ ರೀಸ್ಟಾರ್ಟ್ ಮಾಡೋಣ ನಮ್ಮ ಈ ಒಂದು ವಾಟ್ ಎವರ್ ರಿಲೇಷನ್ಶಿಪ್ ಸಮಥಿಂಗ್ ಏನೋ ಹೇಳ್ತಾಳೆ. ಕಿರಣ್ ಏನಾಯ್ತೋ ಗೊತ್ತಿಲ್ಲ, ಬಟ್ ಜಸ್ಟ್ ಏನು ಹೇಳಿದೆ ಮನೆಗೆ ಬರ್ತಾನೆ. ದಟ್ಸ್ ಅ ಪ್ರಾಪರ್ ಪ್ಲ್ಯಾನ್ ಅಂತಲೇ ಹೇಳ್ದಲ್ಲ. ಆವತ್ತಿನ ದಿನ ಅವ್ರ ಫ್ಯಾಮಿಲಿಯವರು ಯಾರೂ ಇರಲ್ಲ. ಇವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಪ್ರೇರಣಾ ಹೇಳ್ತಾಳೆ, ನಾನು ನಿಮಗೆ ಪ್ರಪೋಸ್ ಮಾಡಬೇಕಂತ ಇದ್ದೀನಿ, ಅದೂ ಫಾರಿನ್ ಸ್ಟೈಲಲ್ಲಿ ಅಂತ. ಕಣ್ಣಿಗೆ ಮತ್ತು ಬಾಯಿಗೆ ಬಟ್ಟೆ ಕಟ್ಬಿಟ್ಟು ಅವನ್ನ ಒಂದು ಚೇರ್ ಮೇಲೆ ಕುಂದಿಸ್ಬಿಟ್ಟು ಹ್ಯಾಂಡ್ಸ್ ಮತ್ತು ಲೆಗ್ಸ್ನ ತುಂಬ ಟೈಟಾಗಿ ಕಟ್ತಾಳೆ. ಟೈಟಾಗಿ ಕಟ್ಬಿಟ್ಟು ಇದೇ ಟೈಮಲ್ಲಿ ಕಿರಣ್ಗೂ ಸ್ವಲ್ಪ ಅನುಮಾನ ಬರುತ್ತೆ, ಯಾಕೆ ಇಷ್ಟು ಟೈಟು ಅಂತ ಕೇಳಿದಾಗ ಜಸ್ಟ್ ಪ್ರೇರಣಾ ಹೇಳ್ತಾಳೆ, ಜಸ್ಟ್ ಬಿಲೀವ್ ಮೀ, ನಾನು ಪ್ರಪೋಸ್ ಮಾಡ್ತಾ ಇದ್ದೀನಿ ಫಾರಿನ್ ಸ್ಟೈಲಲ್ಲಿ, ಇದು ಫಾರಿನ್ ಸ್ಟೈಲ್, ಜಸ್ಟ್ ಟ್ರಸ್ಟ್ ಮೀ ಅಂತ ಹೇಳ್ತಾಳೆ. ಕಿರಣ್ ಆಬ್ವಿಯಸ್ಲಿ ಟ್ರಸ್ಟ್ ಮಾಡ್ತಿದ್ದ. ಕಿರಣ್ ಇನ್ನೋಸೆಂಟಾಗಿ ವೇಟ್ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಅವಳು ತಂದ್ಕೊಂಡಿರೋ ಪೆಟ್ರೋಲ್ನ ಅವನ ಮೇಲೆ ಸುರಿದ್ಬಿಟ್ಟು ಸಡನ್ನಾಗಿ ಬೆಂಕಿ ಹಚ್ತಾಳೆ. ಅವನಿಗೆ ಮೂವ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಹ್ಯಾಂಡ್ಸ್ ಮತ್ತು ಲೆಗ್ಸ್ನ ಟೈಟಾಗಿ ಕಟ್ಟಿರೋ ಕಾರಣ, ಮತ್ತು ಮೌತ್ನ ಕ್ಲೋಸ್ ಮಾಡಿರೋ ಕಾರಣ, ಐಸ್ ಮತ್ತು ಮೌತ್ನ ಕ್ಲೋಸ್ ಮಾಡಿರೋ ಕಾರಣ ಅವನು ಏನು ಮಾಡೋಕ್ಕಾಗಲ್ಲ. ಆಗ ಕಿರಣ್ ಆನ್ ದ ಸ್ಪಾಟಲ್ಲೇ ಡೆಡ್ ಆಗ್ತಾನೆ. ಇದು ಇಷ್ಟೊತ್ತವರೆಗೂ ಡಿಸ್ಕಸ್ ಮಾಡಿದ್ದು ಇದು ಒಂದು ಪ್ಲ್ಯಾಂಡ್ ಮರ್ಡರ್ ಸೀನ್. ಮೋಸ್ಟ್ ಶಾಕಿಂಗ್ ಥಿಂಗ್ ಏನಂದರೆ ಇದರೊಳಗೆ ಈ ಎಲ್ಲ ಏನು ಮಾಡ್ತಾಯಿದ್ದಾಳೆ ಅಂದರೆ ಈ ಎಲ್ಲ ಪ್ಲ್ಯಾನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯಾವಾಗ ಅವನಿಗೆ ಪೆಟ್ರೋಲ್ ಸುರಿದ್ಬಿಟ್ಟು ಬೆಂಕಿ ಹಚ್ತಾಳೆ, ಅದನ್ನೆಲ್ಲ ಪ್ರೇರಣಾ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದೆ. ದಿಸ್ ಇಸ್ ದ ಮೇನ್ ಪಾಯಿಂಟ್, ದಿಸ್ ದ ಮೇನ್ ಶಾಕಿಂಗ್ ಪಾಯಿಂಟ್. ಪ್ರೇರಣಾ ಇದನ್ನೆಲ್ಲ ವೀಡಿಯೋ ಮಾಡಿದ್ದಾಳೆ. ಈ ಎಲ್ಲ ಸೀನ್ ಆದಮೇಲೆ ಅವ್ನು ಕಂಪ್ಲೀಟಾಗಿ ಬರ್ನ್ ಆದಮೇಲೆ ಜಸ್ಟ್ ಸ್ಮೋಕ್ ಬರುತ್ತೆ ಆ ಫ್ಲ್ಯಾಟಿಂದ. ಸಮ್ ಸೌಂಡ್ಸ್ ಬಂದಮೇಲೆ ನೇಬರ್ಸ್ ಎಲ್ಲ ಬರ್ತಾರೆ, ಬಂದ್ಬಿಟ್ಟು ಬರ್ನ ಆಫ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದೆಲ್ಲ ಡಿಸ್ಕಸ್ ಮಾಡಿದ್ದೀವಿ ನಾವು, ಓಕೆನಾ. CCTVಯಲ್ಲೂ ಕನ್ಫರ್ಮ್ ಮಾಡ್ತೇವೆ, ಕಿರಣನ್ನು ಯಾವುದೇ ರೀತಿ ಪೆಟ್ರೋಲ್ನ ತಂದಿಲ್ಲ, ಮತ್ತು ಅವಳು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋ ಎಲ್ಲ ವಸ್ತುಗಳನ್ನ ಡೀಟೇಲ್ಸ್ ತೊಗೊಂಡ್ಬಿಟ್ಟು ಪೊಲೀಸರೆಲ್ಲ ಸ್ಟ್ರಾಂಗಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಫೈನಲಿ ಪ್ರೇರಣಾ ಕನ್ಫೆಸ್ ಮಾಡ್ತಾಳೆ, ಪ್ಲ್ಯಾನ್ ಮಾಡಿ ಕಿರಣ್ನ ಮರ್ಡರ್ ಮಾಡಿರೋದು ಅಂತ. ಯೂಶ್ವಲಿ ಅವಳನ್ನ ಪೊಲೀಸರು ಆಗಿಂದಾಗಲೇ ತಕ್ಷಣ ಅರೆಸ್ಟ್ ಮಾಡ್ತಾರೆ. ಇದು ಕೇವಲ ಒಂದು ಕೇಸಲ್ಲ, ಇಂಡಿಯಾದಲ್ಲಿ ಇಂಥ ಕೇಸು ಬಹಳಷ್ಟಿವೆ. ಎಲ್ಲವೂ ವೈರಲ್ ಆಗೋಕ್ಕಾಗಲ್ಲ, ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್ ಐ ಫೀಲ್ ದಟ್ ಮೋರ್ ಈವಿಲ್. ಓಕೆ, ದಿಸ್ ಇಸ್ ಮೈ ಫಸ್ಟ್ video in my channel. I request to subscribe my channel and like, show some support to make more videos in future. ಅಷ್ಟೇ ಕೇಳ್ಕೊಳ್ಳೋದು, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು. ಬಟ್ ಲವ್ ಅಂತ ಹೇಳೋದು ಈಸಿ, ಬಟ್ ಡಿಫ್ರೆನ್ಸ್ ಗೊತ್ತಿರಬೇಕು. ಲವ್ಗೆ, ಲಸ್ಟ್ಗೆ, ಅಟ್ರಾಕ್ಷನ್ಗೆ. ಲಸ್ಟ್ ಅಂದರೆ ಫಿಸಿಕಲ್ ಅಟ್ರಾಕ್ಷನ್, ಒಬ್ಬ ಪರ್ಸನ್ನ ಆಬ್ಜೆಕ್ಟ್ ಥರ ನೋಡೋದು. ನಾನು ಬಿಲೀವ್ ಮಾಡೋ ಪ್ರಕಾರ ರಿಯಲ್ ಲವ್ವಲ್ಲಿ ಈ 3 ಥಿಂಗ್ಸ್ ಇರಬೇಕು. ಒಂದು ಟ್ರಸ್ಟ್, ಇನ್ನೊಂದು ರೆಸ್ಪೆಕ್ಟ್, ಆ್ಯಂಡ್ ಇನ್ನೊಂದು ಎಮೋಷ್ನಲ್ ಕನೆಕ್ಷನ್. ಈ 3 ಇಲ್ದಿರೋ ಲವ್ ನಾನು ಅದನ್ನ ಟಾಕ್ಸಿಕ್ ಲವ್ ಅಂತಲೇ ಕನ್ಸಿಡರ್ ಮಾಡೋದು. ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಹೇಗಿರ್ತಾವೆ ಅಂದರೆ, ಮಾಡಿರೋ ತಪ್ಪನ್ನ ರಿಪೀಟಾಗಿ ಮಾಡೋದು, ಜಲಸ್ನ ಲವ್ ಅಂತ ಫೀಲ್ ಆಗೋದು, ಇವೆಲ್ಲ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿ ಕನ್ಸಿಡರ್ ಆಗ್ತವೆ. ಫೈನಲ್ ಮೆಸೇಜ್ ಏನಂದರೆ, ಇಫ್ ಸಮ್ ಒನ್ ಸೇಸ್ ನೋ, ಪ್ಲೀಸ್ ರೆಸ್ಪೆಕ್ಟ್ ಇಟ್.